ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವ ಕಾಲೇಜು ದಿನಗಳಲ್ಲಿ ಮಾದಕ ವಸ್ತುಗಳ ಸೇವನೆ ಮಾಡಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳಬೇಡಿ ಎಂದು ಹಿರಿಸಾವೆ ಆರಕ್ಷಕ ವೃತ್ತ ನಿರೀಕ್ಷಕ ಎಸ್ ಮಂಜೇಗೌಡ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ತಾಲೂಕಿನ ಹಿರಿಸಾವೆಯಲ್ಲಿನ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಚನ್ನರಾಯಪಟ್ಟಣದ ರೋಟರಿ ಕ್ಲಬ್ ಏರ್ಪಡಿಸಿದ್ದ ರಸ್ತೆ ಸುರಕ್ಷತೆ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಮಾದಕ ದ್ರವ್ಯಗಳನ್ನು ಸೇವಿಸುವ ವ್ಯಕ್ತಿಯನ್ನು ಸಮಾಜ ಕೀಳಾಗಿ ನೋಡುತ್ತದೆ. ಡ್ರಗ್ಸ್ಗಳನ್ನು ಸಾಗಾಟ ಮಾಡುವ ವ್ಯಕ್ತಿಗೆ ಕಠಿಣ ಶಿಕ್ಷೆಯಾಗುತ್ತದೆ. ಯುವಕರು ಕೆಟ್ಟ ಚಟಗಳಿಂದ ದೂರ ಇರಬೇಕು ಎಂದರು. ಹಿರಿಸಾವೆ ಸಮುದಾಯ ಆರೋಗ್ಯ ಕೇಂದ್ರ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಿವಸ್ವಾಮಿ ಮಾತನಾಡಿ, ತಾಲೂಕು ಆಸ್ಪತ್ರೆಗಳಲ್ಲಿ ಮಾದಕ ದ್ರವ್ಯ ಸೇವನೆ ಪರೀಕ್ಷೆ ಮಾಡುತ್ತಿರುವುದರಿಂದ ಗ್ರಾಮೀಣ ಪ್ರದೇಶದಲ್ಲಿಯೂ ಗಾಂಜಾ ಸೇರಿದಂತೆ ಇತರೆ ನಶೆಯ ಪದಾರ್ಥಗಳನ್ನು ಸೇವಿಸುವವರು ಪತ್ತೆಯಾಗುತ್ತಿದ್ದಾರೆ. ಇದರಿಂದ ಚಿಕ್ಕ ವಯಸ್ಸಿನಲ್ಲಿ ಶ್ವಾಸಕೋಶ, ಕಿಡ್ನಿ, ಹೃದಯ ಸೇರಿದಂತೆ ದೇಹದ ವಿವಿಧ ಅಂಗಾಂಗಗಳು ಹಾನಿಯಾಗುತ್ತವೆ. ನಶೆಯನ್ನು ಸಂತೋಷ, ಶೋಕಿಗಾಗಿ ಪ್ರಾರಂಭಿಸಿ ನಂತರ ದಿನಗಳಲ್ಲಿ ಚಟವಾಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕು ಎಂದರು. ಹಿರಿಸಾವೆ ಠಾಣೆಯ ಪಿಎಸ್ಐ ರೂಪಾದೇವಿ ಮಾತನಾಡಿ, ಜೀವ ಮತ್ತು ಜೀವನಕ್ಕಾಗಿ ಬೈಕ್ನವರು ಹೆಲ್ಮೆಟ್ ಮತ್ತು ಕಾರಿನವರು ಸೀಟ್ ಬೆಲ್ಟ್ ಧರಿಸಿ ಪ್ರಯಾಣ ಮಾಡಿ. ನಿರ್ಲಕ್ಷ್ಯದ ವಾಹನ ಚಾಲನೆ ಅಮಾಯಕ ವ್ಯಕ್ತಿಗಳ ಜೀವ ಹೋಗುತ್ತದೆ. ಪೊಲೀಸರು ಇರುವುದು ನಿಮ್ಮ ರಕ್ಷಣೆಗೆ ಹೊರತು ಭಯಪಡಿಸಲು ಅಲ್ಲ ಎಂದರು. ರೋಟರಿ ಕ್ಲಬ್ನ ಅಧ್ಯಕ್ಷ ಎಚ್ಎನ್ ಶಿವನಂಜೇಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾಲೇಜಿನ ಪ್ರಾಂಶುಪಾಲ ಬಿಎಚ್ ಲಕ್ಷ್ಮಣಗೌಡ ಅಧ್ಯಕ್ಷತೆ ವಹಿಸಿದರು. ರೋಟರಿ 9 ವಲಯದ ಸೇನಾನಿ ಡಿಕೆ ಹರೀಶ್, ಉಪನ್ಯಾಸಕರಾದ ಮಂಜುನಾಥ್, ಹರೀಶ್, ಆಶಾ, ಕುಮಾರ್, ರೋಟರಿ ಕಾರ್ಯದರ್ಶಿ ಬಿಪಿ ಹರೀಶ್, ಪದಾಧಿಕಾರಿಗಳಾದ ಕಿಶೋರ್ ಕುಮಾರ್, ನವೀನ್, ಪದ್ಮನಾಭ, ಮಂಜುನಾಥ್, ರಾಜು, ವಿಜಯ್ ಇದ್ರು. ವಿದ್ಯಾರ್ಥಿಗಳಿಗಾಗಿ ಕಾಲೇಜು ಆವರಣಕ್ಕೆ ರೋಟರಿ ಕ್ಲಬ್ ವತಿಯಿಂದ ಸಿಮೆಂಟ್ ಬೆಂಚ್ಗಳನ್ನು ನೀಡಿದರು. ಸಮಾಜ ಮಿತ್ರತೆ ಯಂಗ್ಸ್ಟರ್ಸ್ ಮೇಲೆ ನೀವು ಅದಕ್ಕೆ ಸಮಸ್ಯೆಗೆ ಒಳಗಾಗಿರೋ ಸಂದರ್ಭದಲ್ಲಿ, ತಿಳುವಳಿಕೆ ಇರೋ ಸಂದರ್ಭದಲ್ಲಿ ಆದಷ್ಟು ಒಂದು 10ರಲ್ಲಿ ಒಂದು 50% ಕಂಟ್ರೋಲ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಈಗ ಎಲ್ಲ ರೋಟರಿ ಕ್ಲಬ್ನಿಂದ ಆ್ಯಕ್ಚುಲಾಗಿ ನಮಗೂ ಟಾಸ್ಕ್ ಇದೆ. ಇದು ಇವತ್ತು ರೋಟರಿ ಕ್ಲಬ್ ಮಾಡೋದ್ರಿಂದ ನಾವು ಬಂದಿದ್ದೀವಿ. ಬಟ್ ಆ್ಯಕ್ಚುಲಾಗಿ ನಮಗೂ ಅಸೈನ್ಮೆಂಟ್ ಇದೆ. ಪ್ರತಿ ಕಾಲೇಜ್ಗೂ ಪ್ರತಿ ತಿಂಗಳು ಅಟ್ಲೀಸ್ಟ್ 2-3 ಕಾಲೇಜಸ್ ವಿಸಿಟ್ ಮಾಡಬೇಕು. ನಾವು ತಿಳುವಳಿಕೆ ಇರಬೇಕು, ಎಜುಕೇಟ್ ಮಾಡಬೇಕು. ಅದಾಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವು ನಿಮಗೆ ಮನವರಿಕೆ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇದು ನಮಗೂ ಟಾಸ್ಕ್ ಇದೆ, ನಮಗೂ ಅಸೈನ್ಮೆಂಟ್ ಇದೆ. ನಾವು ಮಾಡ್ತಾ ಇದ್ದೀವಿ, ಮಾಡಲೇಬೇಕಾದ ಪರಿಸ್ಥಿತಿ ಇದೆ. ಸೊ ದಟ್ ನೀವು ಮನವರಿಕೆ ಮಾಡ್ಕೊಂಡು ನಾಳೆ ದಿನ ನಿಮಗೆ ನೀವೇ ಸಮಸ್ಯೆಗೆ ಸಿಗಾಕಬಾರ್ದು ಒಂದೇ ಒಂದು ಉದ್ದೇಶಕ್ಕೆ ನಾವು ಬಂದು ನಿಮಗೆ ನೀವು ಇದನ್ನ ಅನೇಕ ಭಾವಸ್ಥೆಗೆ ನಿಮ್ಮ ಟೈಮು, ನಿಮ್ಮ ಎಜುಕೇಷನ್ ಟೈಮ್ ನಾವು ಇದು ಅತಿ ಮಟ್ಟ ಎಜುಕೇಷನ್ ಪಾಠ ಇದೆ. ನಿಮ್ಮ ನಾವು ಟೈಮ್ ತಗೊಂಡಿಲ್ಲ, ಬಟ್ ನಿಮಗೊಂದು ತಿಳುವಳಿಕೆ ಬರಲಿ ಅನ್ನೋ ಉದ್ದೇಶಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಒಂದು ಇನ್ನು ಈಗ MDMA ಅಂತ ಹೇಳ್ತೀವಿ. MDMA ಅಂದರೆ ವೈಟ್ ಪೌಡರ್, ಶುಗರ್ ಪೌಡರ್ ಇರುತ್ತೆ. ಅದು ಕ್ವಾಂಟಿಟಿ ವಿತಿನ್ 10 to 50 ಗ್ರಾಮ್ಸ್ ಒಳಗಿದ್ರು ಅದು ವೀನಸ್ ಕೇಸ್ ಅಂತ ಆಗುತ್ತೆ. ಕಾನ್ಸನ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಗಾಂಜಾ ಎಷ್ಟು ತೊಂದರೆ ಅಂದ್ರೆ, ಈಗ ಒಂದು ಸಿಗರೇಟ್ ಸೇರಿದ್ರೆ ನಿಮ್ಮ ಆಯಸ್ಸಲ್ಲಿ 20 ಸೆಕೆಂಡ್ ಕಮ್ಮಿ ಆಗುತ್ತೆ. ಅಂದ್ರೆ ಅವನ ಜೀವನ ಪರ್ಯಂತ ಸುಮಾರು ಎಷ್ಟು ಸಿಗರೇಟ್ ಸೇರಿದ್ರೆ ಇಂಟು 20 ಸೆಕೆಂಡ್ಸ್ ಅಂದ್ರೆ ಅವನ ಆಯಸ್ಸು ಎಷ್ಟು ಕಮ್ಮಿ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಒಂದು. ಎರಡನೇದು, ಈಗ ನಾನ್ ಸ್ಮೋಕರ್ಸ್ಗೂ ಡಿಫ್ರೆನ್ಸ್ ಏನು ಅಂದ್ರೆ, ಈ ಸ್ಮೋಕರ್ಸ್ ಅಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ 20% ಹೈ ನಾರ್ಮಲ್ ಪರ್ಸನ್ಗಿಂತ. ನಾವು ಸುಮಾರು ಈ ಗುಡ್ಕಾಕನ್ನ, ಸಿಗರೇಟ್ ಸೇದನ್ನ ನೋಡ್ತಾ ಇರ್ತೀವಿ. ಈ ಲಂಗ್ ಕ್ಯಾನ್ಸರ್ಸು, ಅದ್ರ ಜೊತೆಗೆ ತುಟಿ ಮತ್ತೆ ಗಂಟಲ್ ಕ್ಯಾನ್ಸರು, ಇಂಥವನ್ನ ನಾವು ಹಲವಾರು ನಾವು ಅಡ್ವರ್ಟೈಸ್ಮೆಂಟ್ಗಳಲ್ಲೂ ನೋಡ್ತೀವಿ. ಮತ್ತೆ ಪ್ರತ್ಯಕ್ಷವಾಗಿಯೂ ಸಹ ಸೇದದ ಪುಟ್ಟ 12 ಮಿನಿಟ್ಸ್ ಅಲ್ಲಿ ನಿಮ್ಮ ಸರ್ಕ್ಯುಲೇಷನ್ ಇರ್ಬೋದು, ಹಾರ್ಟ್ ಇರ್ಬೋದು, ಎಲ್ಲರೂ ನಾರ್ಮಲಿಗೆ ಬರುತ್ತೆ. ಒಂದು 20 ಡೇಸ್ ಅಲ್ಲಿ ನೀವು BP ಇದ್ರೆ ಸ್ವಲ್ಪ ಕಡಿಮೆ ಆಗೋದು ಆಗುತ್ತೆ. ತಲೆ ಅಲ್ವಾ, ನಿಮ್ ತಲೆ ಚೆನ್ನಾಗಿದ್ರೆ ನೀವು ಹೇರ್ ಸ್ಟೈಲ್ ಮಾಡ್ಕೋಬಹುದು. ಈಗ ಕೆಲವರು ಹೇಳ್ತಾರೆ ಕಣ್ಣಿಗೆಲ್ಲ ಉರಿ ಬರುತ್ತೆ, ಆಮೇಲೆ ನೀಟ್ ಆಗುತ್ತೆ ಅಂತ ಬಿಟ್ಟು. ನಿಮ್ ತಲೆ ಚೆನ್ನಾಗಿದ್ದು, ನಿಮ್ ತಲೆಗೆಲ್ಲ ಕರೆಕ್ಟ್ ಆಗಿದ್ದು, ನಿಮ್ ಕಣ್ಣು ಚೆನ್ನಾಗಿರುತ್ತೆ. ಹೆಲ್ಮೆಟ್ ಹಾಕೋದ್ರಿಂದ ನಿಮ್ ಗಾಳಿ ಕಣ್ಣಾಡೋದನ್ನ ಕಡಿಮೆ ಆಗುತ್ತೆ. ಅದನ್ನ ಯಾರು ತಲೆಯಲ್ಲಿ ಇಟ್ಕೊಳ್ಳಲ್ಲ. ನೀವು ಏನ್ ಮಾಡ್ತೀರಾ, ನಮ್ಮ ಕೆಲವೊಂದು ಟೈಮಲ್ಲಿ ಹುಡುಗಿಯರಿಗೆ ಇದು ಮಾಡಕ್ ಹೋಗ್ತಿರೋ ಅಥವಾ ಇನ್ನೊಂದು ಮತ್ತೊಂದು ಬೇರೆ ವಿಚಾರ ಅದು
ಬೇಡ ಸೀಟ್ ಬೆಲ್ಟ್ ಹೆಲ್ಮೆಟ್ ಈ ಒಂದ್ ಕಡೆ ಆದ್ರೆ ಕೆಲವರು ಲೈಸೆನ್ಸ್ ಇರಲ್ಲ, ಡ್ರೈವಿಂಗ್ ಲೈಸೆನ್ಸ್ ಮೈನರ್ ಡ್ರೈವಿಂಗ್ ಕೊಡ್ತಿರ್ತಾರೆ. ಇಲ್ಲಿ ಎಷ್ಟೋ ಜನಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಇದೆಯಾ ಸುಮಾರು ಜನಕ್ಕೆ ಇಲ್ಲ. ನಾನು ಗೊತ್ತು, ಯಾಕೆಂದ್ರೆ ಇಲ್ಲಿ ನಾನು ಎಷ್ಟು ಸಾರಿ ಫೈನ್ ಹಾಕಿದ್ರೆ ನನಗೆ ಗೊತ್ತಿರ್ತದೆ. ಹಿಂದೆ ಇದ್ರು ಸಹಿತ ಇನ್ನು ಕೆಲವರು ಇನ್ನು ಮೈನರ್ ಡ್ರೈವಿಂಗ್ ಬರ್ತಿರ್ತಾರ. PUC ಮುಗಿದ ತಕ್ಷಣ ಡಿಗ್ರಿ ಕಾಲೇಜ್ ಬರ್ತಿರ್ತಾರ. ಕೆಲವರು ಇನ್ನು 17 ವರ್ಷ 18 ಎಫೆಕ್ಟು. ನೀವಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿಗೆ ಎಫೆಕ್ಟು. ಒಂದು ನಿಮ್ಮ ತಂದೆ ಆಗಲಿ ತಾಯಿ ಆಗಲಿ ಯಾರಾದರೂ ಅದ್ರ ಓನರ್ ಆಗಿದ್ರೆ ಇನ್ಸೂರೆನ್ಸ್ ಇಲ್ಲ, ಆಮೇಲೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದರೆ ನಿಮಗೆ ಎಫೆಕ್ಟ್ ಆಗಲಿ, ನಿಮ್ಮ ತಂದೆ ತಾಯಿಗೆ. ನಿಮ್ಮಿಂದ ಏನಾದರೂ ಆಕ್ಸಿಡೆಂಟ್ ಆಗಲಿ ಅಥವಾ ಇನ್ನೊಂದು ಮತ್ತೊಂದು ಚಿಕ್ಕ ಪುಟ್ಟದೇ ಆಗಲಿ. ಸರ್ ಒಂದು ಮಾತು ಹೇಳಿದ್ರೆ, ಈಗ ಒಂದು 5 ವರ್ಷದ ಹಿಂದ್ಗಡೆ ಒಂದು ಶಾಂತಿಗ್ರಾಮ ಹತ್ರ ಏನೋ ಆಕ್ಸಿಡೆಂಟ್ ಆಗಿತ್ತು. ಏನು ಗಾಡಿ ಕಾರ್ ಅಂತ ತಪ್ಪು ನಿಂತ್ಕೊಂಡು ನಾನು ಇಲ್ಲೇ ಕಟ್ಬೇಕಂತ ಗೊತ್ತಿರಲ್ಲ. ಈ ರೀಸೆಂಟಾಗಿ ಲಾಸ್ಟ್ ಇಯರ್ ಒಂದು ಆಯಿತು ಮೊಸಳೆಯಲ್ಲಿ. ಯಾರು ತಪ್ಪಲ್ಲಿ? 10 ಜನ 11 ಜನ ಡೆತ್ ಆದ್ರಲ್ವಾ? ಯಾರು ತಪ್ಪಲ್ಲಿ? ಅವ್ರ ಬಾಡಿಗೆ ಅವ್ರು ಗಣೇಶನ್ ತಗೊಂಡು ಹೋಗ್ತಾರೆ, ಅವ್ರು ತಪ್ಪು. ಗಾಡಿ ಓಡಿಸ್ಕೊಂಡ್ ತಪ್ಪು, ಗಾಡಿ ಕೊಟ್ಟಂತ ತಪ್ಪು. ಅವ್ನ ಕಂಡೀಷನ್ ಹೇಗಿದೆ, ಕುಡಿದು ಓಡಿಸ್ತಿದ್ದಾನೋ ಅಥವಾ ಸ್ಟೇಬಲ್ ಆಗಿ ಓಡಿಸ್ತಿದ್ದಾನೋ ಅಂತ ಅವ್ನ ಕಂಡೀಷನ್ ಗೊತ್ತಿರ್ಬೇಕಲ್ವಾ? ಓನರ್ ಗಾಡಿ ಓನರ್ ಏನಾಗುತ್ತೆ, ಡ್ರೈವರ್ ಮಾತ್ರ ನೇಮಿಸಿ ಕಳ್ಸಿರ್ತಾನೆ. ಡ್ರೈವರ್ ಕುಡಿದು ಓಡಿಸ್ತಾನೆ, ಇನ್ನೊಂದು ಮತ್ತೊಂದು ಗೊತ್ತಿರಲಿಲ್ಲ. ತಾಯಿಯ ಎದೆಹಾಲಿನಿಂದ ಮಗುವಿನ ಸುಸ್ಥಿರ ಆರೋಗ್ಯ ಸಾಧ್ಯವೆಂದು ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಧರಣೇಶ್ ಹೇಳಿದರು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಟರಿ ಕ್ಲಬ್ ಚನ್ನರಾಯಪಟ್ಟಣ ವಿಷನ್ ರವರು ಆಯೋಜಿಸಿದ ತಾಯಿ ಮಗುವಿನ ಆರೋಗ್ಯ ಮತ್ತು ಸ್ತನ್ಯಪಾನ ಸಪ್ತಾಹ ಅರಿವು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಮಗು ಹುಟ್ಟಿನಿಂದ ಎದೆಹಾಲು ಉಣಿಸುವುದರಿಂದ ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಮಗು ಆರೋಗ್ಯಯುತವಾಗಿ ಬೆಳೆದು ಆರೋಗ್ಯಯುತ ಸಮಾಜಕ್ಕೆ ಕಾರಣವಾಗುತ್ತಾನೆ ಎಂಬುದಾಗಿ ಹೇಳಿ, ಮಗುವಿಗೆ ತಾಯಿಯ ಎದೆಹಾಲು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ವಿವರಿಸಿದರು. ರೋಟರಿ ಸಂಸ್ಥೆ ಅಧ್ಯಕ್ಷ HN ಶಿವನಂಜೇಗೌಡ ಮಾತನಾಡಿ, ಎದೆಹಾಲು ಕುಡಿಸುವುದರಿಂದ ಸೌಂದರ್ಯ ಮತ್ತು ಆರೋಗ್ಯ ಹೆಚ್ಚಾಗುತ್ತದೆ ಹೊರತು ಅಡ್ಡ ಪರಿಣಾಮಗಳು ಆಗುವುದಿಲ್ಲ ಎಂದು ತಿಳಿಸಿದರು. ಇದೇ ವೇಳೆ ತಾಯಂದಿರಿಗೆ ಹಾಗೂ ಗರ್ಭಿಣಿಯರಿಗೆ ಪ್ರೋಟೀನ್ ಪೌಡರ್ ಮತ್ತು ಐರನ್ ಟಾನಿಕ್ ಅನ್ನು ರೋಟರಿ ಕ್ಲಬ್ ವತಿಯಿಂದ ವಿತರಿಸಲಾಯಿತು. ಮಕ್ಕಳ ತಜ್ಞರಾದ ಡಾಕ್ಟರ್ ಷಣ್ಮುಖಪ್ರಿಯ ಹಾಗೂ ಡಾಕ್ಟರ್ ರಾಘವೇಂದ್ರ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆ ಕಾರ್ಯದರ್ಶಿ BP ಹರೀಶ್, ವಲಯ ಸೇನಾನಿಗಳಾದ DK ಹರೀಶ್, ಡಾಕ್ಟರ್ ಪ್ರವೀಣ್ ಮತ್ತು ಆರೋಗ್ಯ ಸಂರಕ್ಷಣಾಧಿಕಾರಿ ಅನುರಾಧ ಉಪಸ್ಥಿತರಿದ್ದರು. ಇತ್ತೀಚಿನ ವರ್ಷಗಳಲ್ಲಿ ಶಿಕ್ಷಣ ಖಾಸಗೀಕರಣವಾಗುತ್ತಿದ್ದು, ಇದರಿಂದ ಆರ್ಥಿಕವಾಗಿ ಹಿಂದುಳಿದಿರುವ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಾಗಿದೆ ಎಂದು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಸತೀಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ದರ್ಶಿನಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವಯೋನಿವೃತ್ತಿಗೊಂಡ ಶಾಲೆಯ ಸಹಾಯಕ ನೌಕರ NC ನಂಜುಂಡೇಗೌಡರ ಬೀಳ್ಕೊಡುಗೆ ಹಾಗೂ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪೋಷಕರ ಖಾಸಗಿ ಶಾಲೆಗಳ ವ್ಯಾಮೋಹದಿಂದ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ವಿದ್ಯಾರ್ಥಿಗಳ ಕೊರತೆಯಿಂದ ಈಗಾಗಲೇ ಕೆಲವು ಶಾಲೆಗಳು ಮುಚ್ಚಿವೆ. ಸರ್ಕಾರ ಶಿಕ್ಷಣ ಇಲಾಖೆಗೆ ಹೆಚ್ಚಿನ ಅನುದಾನ ಹಾಗೂ ಪ್ರೋತ್ಸಾಹ ನೀಡಿ ಉಚಿತ ಶಿಕ್ಷಣ ನೀಡುತ್ತಿದೆ. ಆದರೂ ಕೆಲವರು ಅತಿಯಾದ ಖಾಸಗಿ ಶಾಲೆಗಳ ವ್ಯಾಮೋಹದಿಂದ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸುತ್ತಿಲ್ಲ. ಇದು ಹೀಗೆ ಮುಂದುವರೆದರೆ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವ ಕಾಲ ದೂರವಿಲ್ಲ. ಈ ಬಗ್ಗೆ ಎಲ್ಲರೂ ಚಿಂತಿಸುವ ಅಗತ್ಯವಿದೆ. ಹೋಬಳಿ ಕೇಂದ್ರದ ದರ್ಶಿನಿ ವಿದ್ಯಾಸಂಸ್ಥೆ ಕಳೆದ 30ಕ್ಕೂ ಹೆಚ್ಚು ವರ್ಷಗಳಿಂದ SSLC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ನೀಡುವ ಮೂಲಕ ಈ ಭಾಗದಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ಉನ್ನತ ಶಿಕ್ಷಣ ಸೇರಿದಂತೆ ವಿದ್ಯಾರ್ಥಿಗಳು ಉನ್ನತ ಸ್ಥಾನ ಪಡೆಯಲು ಗುಣಮಟ್ಟದ ಶಿಕ್ಷಣ ನೀಡಿದೆ. ಮುಂಬರುವ ದಿನಗಳಲ್ಲೂ ಶಾಲೆಯಲ್ಲಿ ಈ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಲಿ ಎಂದು ತಿಳಿಸಿದರು. ಕೃಷಿ ಮಾರುಕಟ್ಟೆ ಇಲಾಖೆ ಜಂಟಿ ನಿರ್ದೇಶಕಿ, ಶಾಲೆಯ ಹಳೆಯ ವಿದ್ಯಾರ್ಥಿ ಡಾಕ್ಟರ್ ವಿಜಯಲಕ್ಷ್ಮಿ ಮಾತನಾಡಿ, ದರ್ಶಿನಿ ವಿದ್ಯಾಸಂಸ್ಥೆಯಲ್ಲಿ ನಾನು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಶಿಕ್ಷಣ ಪಡೆದು ಇಂದು ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸಲು ಶಾಲೆಯಲ್ಲಿ ನನಗೆ ಸಿಕ್ಕ ಶಿಕ್ಷಣವೇ ಕಾರಣವಾಗಿದೆ. ಇದರ ಜೊತೆಗೆ ಪ್ರಸ್ತುತ ಸಾಹಿತಿಯಾಗಿಯೂ ಕೆಲವು ಪುಸ್ತಕಗಳನ್ನು ಬರೆದಿದ್ದೇನೆ. ನಿವೃತ್ತಿಗೊಂಡಿರುವ ಶಾಲೆಯ ನೌಕರರಾದ NC ನಂಜುಂಡೇಗೌಡ ಅವರು ಉದ್ಯೋಗಿಯ ಜೊತೆಗೆ ರಾಜ್ಯ ಮಟ್ಟದ ವಾಲಿಬಾಲ್ ಕ್ರೀಡಾಪಟುವಾಗಿಯೂ ಹೋಬಳಿ ಹಾಗೂ ಜಿಲ್ಲೆಗೆ ಹೆಸರು ತಂದಿದ್ರು. ಶಾಲೆಯಲ್ಲಿ ಮಕ್ಕಳ ದಾಖಲಾತಿಗಾಗಿ ಮನೆ ಮನೆಗೆ ತೆರಳಿ ಪೋಷಕರ ಮನವೊಲಿಸಿ ಶಾಲೆಗೆ ಮಕ್ಕಳನ್ನ ಸೇರಿಸ್ತಿದ್ರು. ಶಾಲೆಯ ಅಭಿವೃದ್ಧಿಯಲ್ಲಿ ಅವರ ಪರಿಶ್ರಮವೂ ಇದೆ ಎಂದರು.
ಇನ್ನು ಕಾರ್ಯಕ್ರಮದಲ್ಲಿ ವಯೋನಿವೃತ್ತಿಗೊಂಡ ಎನ್ಸಿ ನಂಜುಂಡೇಗೌಡ ದಂಪತಿಗಳನ್ನು ಶಾಲೆಯ ಆಡಳಿತ ಮಂಡಳಿ ಹಾಗೂ ಗಣ್ಯರು ಮತ್ತು ಹಳೆಯ ವಿದ್ಯಾರ್ಥಿಗಳು ಹೃದಯಪೂರ್ವಕವಾಗಿ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಅರಕಲಗೂಡು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಎನ್ ದೀಪಾ, ಶಾಲೆಯ ಮುಖ್ಯ ಶಿಕ್ಷಕ ಲೋಕೇಶ್, ಪ್ರಮುಖರಾದ ಅನಿತಾ ರಂಗರಾಜು, ಕೃಷ್ಣಯ್ಯ, ಶಿಕ್ಷಕರಾದ ಅನಿಲ್ ಕುಮಾರ್, ಕಲಾನಾಥ್, ಹೇಮಚಂದ್ರ, ಅನಿಲ್ ಕುಮಾರ್, ರಾಧಾಮಣಿ, ಶಾಲೆಯ ಆಡಳಿತ ಮಂಡಳಿ ಸದಸ್ಯರಾದ ರಂಗಮ್ಮ ಕೃಷ್ಣಯ್ಯ, ಸುಕನ್ಯಾ, ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದ ಎಚ್ಎಂ ನಟರಾಜ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಪುಟ್ಟಸ್ವಾಮಿ, ನಿವೃತ್ತ ಶಿಕ್ಷಕರಾದ ರಾಮಲಿಂಗಯ್ಯ, ಅಶೋಕ್, ಜಯರಾಮಯ್ಯ ಗೌಡ, ಮುಖಂಡರಾದ ಹೋಟೆಲ್ ರಾಜಣ್ಣ, ತಿಮ್ಮೇಗೌಡ, ರಂಗಣ್ಣ, ಪೊಲೀಸ್ ನಾರಾಯಣಗೌಡ, ಲಕ್ಷ್ಮಣ್, ಎನ್ಎಸ್ ಮಂಜುನಾಥ್, ಎನ್ಎಸ್ ಲಕ್ಷ್ಮಣ್, ನಟರಾಜ್ ಯಾದವ್, ಯಲ್ಲಪ್ಪ, ಎನ್ಡಿ ಜಗದೀಶ್, ಎನ್ಡಿ ಜಯರಾಮ್ ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿ ಸದಸ್ಯರು, ಪೋಷಕರು, ಹಳೆಯ ವಿದ್ಯಾರ್ಥಿಗಳು ಹಾಜರಿದ್ದರು. ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟವನ್ನು ಹಾಡಿದ್ದಾರೆ. ನಮ್ಮ ಶಾಲೆಯ ಹೆಣ್ಣು ಮಕ್ಕಳನ್ನು ತಮ್ಮ ಮಗಳಂತೆ ಭಾವಿಸಿ ಗುಲ್ಬರ್ಗ, ದೆಹಲಿ ಇನ್ನಿತರ ಸ್ಥಳಗಳಲ್ಲಿ ಕರೆದುಕೊಂಡು ಹೋಗಿ ಅವರ ಎಲ್ಲ ಆರೈಕೆ ಮಾಡಿ ಪೋಷಣೆ ಮಾಡಿದ್ದಾರೆ. ಇವರ ಒಂದು ಆ ವಿದ್ಯೆ ಇಂದಿಗೂ ಕೂಡ ನಮ್ಮ ಶಾಲೆಯ ಎಷ್ಟೋ ಹೆಣ್ಣು ಮಕ್ಕಳಿಗೆ ದಾರಿದೀಪವಾಗಿದೆ. ಆ ಹೆಣ್ಣು ಮಕ್ಕಳ ಬಾಳಿಗೆ ಹೊಸ ಬೆಳಕಾಗಿದೆ ಎಂದರೆ ತಪ್ಪಾಗಲಾರದು. ನಂತರ ಇವರಿಗೆ ಇಬ್ಬರು ಮಕ್ಕಳಿದ್ದು, ಹಿರಿಯ ಮಗಳು ಕುಮಾರಿ ಹರ್ಷಿತಾ ಎಂಎಸ್ಸಿ BEd ಪದವೀಧರರಾಗಿದ್ದು ಪ್ರಸ್ತುತ ನಾಗಶ್ರೀ ಪ್ರೌಢಶಾಲೆ ಚಂದ್ರಾಪುರದಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಹಾಗೂ ಇವರು ಪದವಿಯಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ನಂತರ ಇವರ ಮಗ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದಾರೆ. ನಂತರ ಅಂದಿನಿಂದ ಇಂದವರು ಕೂಡ ನಂಜುಂಡೇಗೌಡರಿಗೆ ಶಾಲೆಯಲ್ಲಿ, ಸಮಾಜದಲ್ಲಿ, ಇಲಾಖೆಯಲ್ಲಿ, ಪೋಷಕರಲ್ಲಿ ಯಾವುದೇ ಕಳಂಕವಿಲ್ಲದೆ, ದೂರು ದುಮ್ಮಾನಗಳಿಲ್ಲದೆ ನಿಷ್ಕಳಂಕವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂದಿಗೂ ಕೂಡ ಇವರನ್ನು ನಮ್ಮ ಗ್ರಾಮದಲ್ಲಿ ಮಾವ ಎಂದು ಪ್ರೀತಿಯಿಂದ ಕರೆಯುತ್ತಾರೆ. ಇದಕ್ಕೆಲ್ಲ ಕಾರಣಕರ್ತರು ಶ್ರೀಮತಿ ರಂಗಮ್ಮ ಕೃಷ್ಣಯ್ಯನವರು. ನಂತರ ಇವರ ಬಾಳಿಗೆ ಬೆನ್ನೆಲುಬಾಗಿ ನಿಂತವರು ಇವರ ಸಹೋದರ ಶ್ರೀ ರಾಜಣ್ಣನವರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಹಾಗೂ ಆಡಳಿತಾತ್ಮಕವಾಗಿ ಇವರ ಹೆಗಲಿಗೆ ಹೆಗಲು ಕೊಟ್ಟು ಇಲಾಖೆಯಿಂದ, ಸಂಸ್ಥೆಯ ವತಿಯಿಂದ, ಶಾಲಾ ವತಿಯಿಂದ ಎಲ್ಲ ಆಗುವಗಳನ್ನು ಸರಿಪಡಿಸಿ ಯಾವುದೇ ಸಮಸ್ಯೆ ತರದೆ ಇವರ ಹಿತೈಷಿಗಳಾಗಿ ನಿಂತವರು ಈ ಶಾಲೆಯ ಸಂಸ್ಥಾಪಕರಾದ ಶ್ರೀಯುತ ಎನ್ ಕೆ ರಂಗರಾಜ ಕೃಷ್ಣಯ್ಯನವರು. ಇವರಿಗೆ ಅಭಾರಿಯಾಗಿರ್ತಾರೆ. ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಅನಿತಾ ರಂಗರಾಜ್ ಅವರ ಆಶೀರ್ವಾದವೂ ಕೂಡ ಇದೆ. ನಂತರ ಈ ಶಾಲೆಯಲ್ಲಿ ಅಂದಿನ ಮುಖ್ಯ ಶಿಕ್ಷಕರಾದ ಶ್ರೀಯುತ ರಾಮಲಿಂಗನವರ ಒಡನಾಡಿಯಾಗಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಶ್ರೀರಾಮನಿಗೆ ಹನುಮಂತನ ರೀತಿಯಲ್ಲಿ ಜೊತೆಯಲ್ಲೇ ಇದ್ದವರು. ಅದು ಇನ್ಸ್ಪೈರ್ ಆಗುತ್ತೆ ಬದುಕಲ್ಲಿ. ಅಂದ್ರೆ ಪುಸ್ತಕದ ಜೊತೆಗೆ ಪ್ರತಿಭೆನೂ ಇದ್ರೆ ಬೆಳಗಬಲ್ಲೆವು ಅನ್ನೋದಕ್ಕೆ ನಂಜುಂಡಣ್ಣ ಸಾಕ್ಷಿಯಾಗಿದ್ದಾರೆ. ನೀವು ಅಷ್ಟೇ, ನಿಮ್ಮಲ್ಲಿ ಎಂಥದೇ ಪ್ರತಿಭೆ ಇದ್ರು ಸ್ಪೋರ್ಟ್ಸಲ್ಲಿ ಅಂದರೆ ಅದೇ ಆ ಒಂದು ಕೋಟನೇ ಇವತ್ತು ನಿಮ್ಮೆಲ್ಲರ ಒಡನಾಟಕ್ಕೆ ಕಾರಣವಾಗಿದೆ. ಹಾಗಾಗಿ ಕ್ರೀಡೆಯಲ್ಲೂ ಬೆಳಗ್ರಿ. ದೈಹಿಕ ಅಂದರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ. ಹಂಗೆ ದೇಹದ ಎಲ್ಲ ಅಂದರೆ ನಮ್ಮದು 5 ಆಸ್ಪೆಕ್ಟ್ಸಲ್ಲಿ ನಾವು ಪರಿಪೂರ್ಣರಾಗಿರ್ಬೇಕಂದ್ರೆ ದೈಹಿಕವಾಗಿ ಸದೃಢವಾಗಿರಬೇಕು, ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮತ್ತು ಇಂಟೆಲೆಕ್ಚುಯಲ್ ಅಂದರೆ ಬೌದ್ಧಿಕವಾಗಿ ಎಲ್ಲ 5 ವಿಷಯಗಳಲ್ಲೂ ನಾವು ಸ್ಟಿಫ್ ಆಗಿದ್ದರೆ ಮಾತ್ರ, ಫಿಟ್ ಆಗಿದ್ರೆ ಮಾತ್ರ ಈ ಜಗತ್ತಲ್ಲಿ ಏನಾದರೂ ಸಾಧಿಸ್ತೀವಿ ಅನ್ನೋದಕ್ಕೆ ಸಾಕ್ಷಿಯಾಗಿ ನಂಜುಂಡಣ್ಣನೇ ಕಾಣ್ತಿದ್ದಾರೆ. ಹಾಗಾಗಿ ಅವರೂ ಇನ್ಸ್ಪೈರನೇ ನಮಗೂ ಕೂಡ. ಬರೀ ಏನು ಒಡಕಲು ಕಡ್ಡಿ ಥರ ಇದ್ಬಿಟ್ಟು ಮೆಂಟಲಿ ಫಿಟ್ ಆಗಿಬಿಡೋದಲ್ಲ, ಫಿಸಿಕಲ್ಲು ಫಿಟ್ಟಾಗೇ ಇರಬೇಕು. ಹಾಗಾಗಿ ಅವರು ಕ್ರೀಡೆನ ಆಯ್ಕೆ ಮಾಡಿಕೊಂಡು ಅವರು ಬೆಳಗಿದ್ದಾರೆ. ಮತ್ತು ನಮ್ಮೂರಿನ ಕೀರ್ತಿನೂ ಕೂಡ ರಾಷ್ಟ್ರ ಮಟ್ಟಕ್ಕೂ ಎತ್ತರಕ್ಕೆ ಏರಿಸಿರೋದ್ರಿಂದ ಇದೊಂದು ವಿಶಿಷ್ಟವಾದ ಪ್ರತಿಭೆ. ಅದನ್ನು ನಾವೆಲ್ಲರೂ ಸ್ಮರಿಸ್ಕೋಬೇಕು. ಇವತ್ತು ಅವರಿಗೆ 60 ಅನ್ನಿಸ್ತಿದೆ, ನಿಜವಾಗ್ಲೂ 60 ಅಂತ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಈಗಲೂ ಇದ್ದಾರೆ. ಹಾಗಾಗಿ ಅವರ ಒಂದು ವೈಯಕ್ತಿಕ ಬದುಕನ್ನು ಕೂಡ ನಾವು ಮಾಡೆಲ್ ಆಗಿ ತಗೊಳ್ಳೋಣ ಅಂತ ಹೇಳ್ತಾ ಇಷ್ಟು ಮಾತಾಡಲು ಅವಕಾಶಿಸಿದ ನನ್ನ ಗುರುವೃಂದಕ್ಕೆ ಮತ್ತು ಎಲ್ರಿಗೂ, ಈ ಶಾಲೆ ಎಲ್ಲ ಬಳಗಕ್ಕೆ, ಟ್ರಸ್ಟ್ಗೆ ಎಲ್ಲರಿಗೂ ಅನಂತ ಧನ್ಯವಾದ.